ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮಿಬ್ರನ್ನ ಒಟ್ಟಿಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವಿಬ್ರು ಮದ್ವೆ ಆಗದೆ ಹೋಗಿದ್ರೆ ಮಾತ್ರ ಈ ಜೋಡಿ ನೋಡಕ್ ಎಷ್ಟ್ ಮಿಸ್ ಮಾಡ್ಕೋತಿದ್ವಿ. ಇದನ್ ಕೇಳಕ್ಕೆ ಇಲ್ಲಿವರೆಗೂ ಬಂದ್ರ? ಓಹೋ, ಮೇಡಮ್ ಅವ್ರಿಗೆ ನಮ್ಮ ಮೇಲೆ ಸಿಟ್ಟು ಬಂದಿದೆ ಅನ್ಸುತ್ತೆ. ಹೊಸ್ದಾಗಿ ಮದ್ವೆ ಆದವ್ರ ಮನೆಗೆ ಬಂದು ಅವರ ಏಕಾಂತಕ್ಕೆ ಡಿಸ್ಟರ್ಬ್ ಮಾಡಿದ್ವಿ ಅಂತ. ಏನಾದ್ರೂ ಒಂದ್ ಹೇಳಿದ್ರೆ ಇದನ್ ಮಾತ್ರ ಚೆನ್ನಾಗಿ ಹೇಳ್ತೀರಾ. ಓ, ಹಾಗಾದ್ರೆ ನಾವ್ ಬಂದಿದ್ದು ನಿಮ್ ಪ್ರೈವೇಸಿಗೆ. ಏನ್ ರಾಕಿ ಸಾರ್, ನಮ್ ಮೇಡಮ್ ಅವರು ನಿಮ್ಗೆ ತುಂಬಾ ಕಾಟ ಕೊಡ್ತಿದಾರಾ? ನಿಮ್ದೇನು ಉಸಿರೇ ಇಲ್ಲ. ಅದ್ನ ಬಿಟ್ಟು ಬೇರೆ ಮಾತಾಡಣ್ವಾ? ಹಾ ಸರಿ, ತೀರ್ಥಯಾತ್ರೆಗೆ ಯಾವಾಗ ಹೋಗ್ತಿದ್ದೀರಾ? ತೀರ್ಥಯಾತ್ರೆಗ ನಾವಾ? ಹಾ, ಮತ್ತೆ ಆ ಮಾತೆಲ್ಲ ಮಾತಾಡ್ಬಾರ್ದು ಅಂದ್ರೆ ಈ ವಯಸ್ಸಾದವ್ರ ಮುಂದೆ ತೀರ್ಥಯಾತ್ರೆ ಬಗ್ಗೆನೇ ಅಲ್ವಾ ಮಾತಾಡೋದು. ನಾವೇನೋ ನಮ್ ರಾಕಿ ಸರ್ ತುಂಬಾ ರೊಮ್ಯಾಂಟಿಕ್ಕು, ಮನೆಗ್ ಬಂದ್ರೆ ಬಾಗ್ಲೆ ತೆಗಿಯಲ್ಲ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಡಲ್ ಅನಿಸ್ತಿದೆಯಲ್ಲ. ಮೇಡಮ್ ಅವರು ಸರ್ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡಿರ್ಬೋದು ಅನ್ಸುತ್ತೆ. ಈಗ ಜಗಳನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಆದ್ರೆ ನಂಗೆ ಇಲ್ಲಿ ಏನು ಕಾಣ್ತಾ ಇಲ್ಲ. ನೀವಿಬ್ರು ತುಂಬಾ ಕೆಟ್ಟೋಗ್ಬಿಟ್ಟಿದೀರಾ, ಏನೇನೋ ಮಾತಾಡ್ತಾ ಇದ್ದೀರಾ. ಸರಿ, ನಾನು ಬಿಸಿ ಟೀ ತಗೊಂಡ್ಬರ್ತೀನಿ. ಓಕೆ ರಾಕಿ ಸರ್, ಟೀ ಎಲ್ಲ ಬೇಡ. ನಾವ್ ಕೇಳಿದ ಪ್ರಶ್ನೆಗೆ ನಿಮ್ ಹತ್ರ ಉತ್ತರನೇ ಬರ್ಲಿಲ್ಲ. ರಾಕಿ ಸರ್, ನೀವು ತುಂಬಾ ರೊಮ್ಯಾಂಟಿಕ್ ಅನ್ಕೊಂಡಿದ್ವಿ, ಆದ್ರೆ ಇಲ್ಲೇನು ಕಾಣಿಸ್ತಾನೆ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಓ ಹಾಗೆ. ಸರಿ ಸರಿ, ನಾವೀಗ ಬಂದಿದ್ದು ನಿಮ್ಗೆ ಮದ್ವೆ ಗಿಫ್ಟ್ ಕೊಡೋದಕ್ಕೆ. ನನ್ನೇನ್ ನೋಡ್ತೀಯ? ಗಿಫ್ಟ್ ಕೊಡು. ನೋಡಿ ಏನ್ ಕೊಟ್ಟಿದ್ದಾನೆ? ಏನಿದು? ಹನಿಮೂನ್ ಟಿಕೆಟ್. ಹಾ, ಒಂದ್ ನಿಮಿಷ. ಏನ್ ರಾಕಿ ಸರ್, ಹನಿಮೂನ್ಗೆಲ್ಲ ರೆಡಿನಾ? ರಾಕಿ ಸರ್, ನೀವೀಗಾಗ್ಲೇ ಹನಿಮೂನ್ಗೆ ಪ್ಲಾನ್ ಮಾಡಿರ್ತೀರಾ. ನಾವು ಟಿಕೆಟ್ ಕೊಟ್ರೆ ಅದು ವೇಸ್ಟ್ ಆಗುತ್ತೆ ಅಂತ ತುಂಬಾ ಡಿಸ್ಕಷನ್ ಆಯ್ತು. ನೀವ್ ನೋಡಿದ್ರೆ ಇಷ್ಟ ಆರಾಮಾಗಿದ್ದೀರಾ. ಹಾಗೇನಿಲ್ಲ. ಅದೆಲ್ಲ ಇರ್ಲೇಬೇಕು ರಾಕಿ ಸರ್. ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಲ, ಈಗಲ್ದಾನೆ ಮತ್ತೆ ಯಾವಾಗ ಲೈಫ್ನ ಎಂಜಾಯ್ ಮಾಡ್ತೀರಾ? ರಾಕಿ ಸರ್, ನೀವು ಲವ್ ಮಾಡಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ಹನಿಮೂನು ಗ್ರ್ಯಾಂಡ್ ಆಗೇ ಇರ್ಬೇಕು. ನೀವ್ಯಾಕೆ ಇಷ್ಟೊಂದು ಡಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಾ? ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಸರ್? ಹಾಗೇನಿಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ ಸರ್? ನಾವು ಖುಷಿಯಾಗಿ ಇದೀವಲ್ವಾ? ನಿಮ್ ಮುಖ ನೋಡಿದ್ರೆ ಹಾಗ ಅನ್ನಿಸ್ತಿಲ್ಲ. ಒಂದ್ ನಿಮಿಷ ಬರ್ತೀನಿ. ಲೋ, ರಾಕಿ ಸರ್ ಮತ್ತೆ ಅಂಜಲಿ ಜೀವನದಲ್ಲಿ ಏನು ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅಲ್ಲಾನು ಅವರಿಬ್ರು ಒಬ್ರಿಗೊಬ್ರು ಲವ್ ಮಾಡಿತಾನೆ ಮದ್ವೆ ಆಗಿರೋದು. ಅವ್ರಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವ್ರಿನ್ನೂ ಒಂದಾಗಿಲ್ಲ. ನಾವು ಹನಿಮೂನ್ ಟಿಕೆಟ್ ಅಂಜಲಿ ಕೊಡ್ಬೇಕಾದ್ರೆ ಅಂಜಲಿ ಕಣ್ಣಲ್ಲಿ ಎಂತ ನಿರಾಸೆ ಇತ್ತು ಗೊತ್ತಾ? ಹೌದು ಕಣೋ, ನಾನು ನೋಡ್ದೆ, ಅವಳ ಕಣ್ ತುಂಬಿತ್ತು. ಅವಳು ರಾಕಿ ಸರ್ ಕಡೆ ನೋಡ್ದಾಗ ರಾಕಿ ಸರು ಏನೋ ತಪ್ಪು ಮಾಡಿರೋ ತರ ತಲೆ ತಗ್ಗಿಸ್ಬಿಟ್ರು. ಅಂದ್ರೆ ಅವರಿಬ್ರು ಇನ್ನೂ ದೂರನೇ ಇದ್ದಾರೆ ಅಂತೀಯಾ? ಡೆಫಿನೆಟ್ಲಿ ಆಗ್ಯಾನು, ಆದ್ರೆ ಅದ್ಯಾಕಂಗಂತ ಗೊತ್ತಾಗ್ತಿಲ್ಲ. ಸರ್ನ ಕೇಳಿದ್ರೆ ತಪ್ಪಾಗುತ್ತೆ, ಅವ್ರಾರು ಸರಿ ಮಾಡ್ಕೋತಾರೆ ಬಿಡೋನು. ಬಂದ್ರು ಸರ್, ಬಂದ್ರು, ಸುಮ್ಮನೆ.
ಥ್ಯಾಂಕ್ ಯು. ಥ್ಯಾಂಕ್ ಯು ರಾಕಿ ಸರ್. ಕುಡಿ. ಅಂಜಲಿ ರಾಕಿ ಇನ್ನೂ ಒಂದಾಗಿಲ್ವಾ? ಯಾಕಿರ್ಬೋದು? ಅಯ್ಯೋ ದೇವ್ರೆ, ಏನಪ್ಪ ಇವರಿಬ್ಬರನ್ನ ಮತ್ತೆ ಯಾಕೆ ಪರೀಕ್ಷೆ ಮಾಡ್ತಿದ್ದಾರೆ? ಇವರಿಬ್ಬರನ್ನ ಹೇಗೆ ಒಂದ್ ಮಾಡೋದು? ಒಂದ್ ಮಾಡ್ಲೇಬೇಕು. ಹೇಗಾದ್ರೂ ಒಂದ್ ಮಾಡ್ಬೇಕು. ಹಾ, ಸುಬ್ಬು ಫೋನ್ ಮಾಡ್ತೀನಿ. ಯಾಕೆ ಸಾನ್ಯಾ, ಯಾಕೆ ಮಂಕ ಕೂತಿದ್ಯಾ? ಏನಾಯ್ತು? ಇನ್ನೇನ್ ಮಾಡ್ಲಿ ಅಂಕಲ್, ನಾನು ನನ್ನ ಜೀವನದಲ್ಲಿ ಆಸೆ ಪಟ್ಟಿದ್ದು ಒಂದೇ, ಅದು ಸಿಗ್ಲಿಲ್ಲ. ನೀವೇ ಹೇಳಿ, ಏನ್ ಕೊರತೆ ಇದೆ ನನ್ನಲ್ಲಿ? ನಾನು ಏನ್ ಕೇಳಿದ್ರು ನಮ್ಮಪ್ಪ ಆ ಕ್ಷಣಕ್ಕೆ ತಂದು ನನ್ನ ಮುಂದೆ ಇಡ್ತಾರೆ. ನೀವು ಅಷ್ಟೇ, ನನ್ನ ಆಸೆಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನನ್ ಇರೋದ್ ಒಂದೇ ಒಂದು, ಜೀವನದಲ್ಲಿ ಬೇಕಾಗಿರೋದು ಅದು ರಾಕಿ. ಅಂಕಲ್, ಬೇಕಿದ್ರೆ ನಮ್ಮಪ್ಪನ ಹತ್ರ ಇರೋ ಆಸ್ತಿ ದುಡ್ಡು ಎಲ್ಲಾನು ಅವಳ ಕಾಲ್ ಕೆಳಗ್ ಹೋಗಿ ಸುರಿದ್ ಬಿಡ್ತೀನಿ. ಆದ್ರೆ ಅವಳು ನನಗ್ ರಾಕಿನ ಬಿಟ್ಕೊಡ್ತಾಳ? ನೋಡಿ, ನಾನು ಹುಡುಗಾಟಕ್ಕೆ ಈ ಮಾತು ಹೇಳ್ತಿಲ್ಲ. ಬನ್ನಿ ಅಂಕಲ್, ನೀವೇ ರಾಜಿ ಮಾಡ್ಸಿ. ನಮ್ಮಪ್ಪನ ಹತ್ರ ಇರೋ ಎಲ್ಲ ಆಸ್ತಿನೂ ಈಗ್ಲೇ ಅಂಜಲಿ ಕೊಡಿಸ್ಬಿಡ್ತೀನಿ. ಆದ್ರೆ ನನಗ್ ನನ್ ರಾಕಿನ ಕೊಡ್ಸಿ ಪ್ಲೀಸ್. ಅದ್ ಹೇಗಮ್ಮ ಸಾಧ್ಯ? ಅವರಿಬ್ರು ಮದ್ವೆ ಆಗಿದ್ದಾರೆ. ಬೇರೆ ಏನಾದ್ರೂ ಕಾರಣ ಇಟ್ಕೊಂಡು ಅವರಿಬ್ಬರನ್ನ ದೂರ ಮಾಡ್ಬೇಕು. ಅದು ಬಿಟ್ಟು ದುಡ್ಡು ಕೊಡ್ತೀನಿ ನಿನ್ ಗಂಡನ್ ಬಿಟ್ಕೊಡೋದ್ರೆ ಬಿಟ್ಕೊಡ್ತಾಳ? ಬೇರೆ ಏನು ಮಾಡಕ್ ಆಗ್ತಿಲ್ವಲ್ಲ, ನಮ್ ಟೈಮೇ ಚೆನ್ನಾಗಿಲ್ವಲ್ಲ. ಕರಿಮಣಿ ಶಾಸ್ತ್ರ ಮಾಡ್ಬೇಕಾದ್ರೆ ಏನೋ ವ್ಯತ್ಯಾಸ ಆಯ್ತು ಅಂತ ನೀನ್ ಈ ರೀತಿ ಕೊರಗ್ತಾ ಇದೀಯ. ಒಂದು ಸಾರಿ ಸೋತ್ರೆ ನಂಗೆ ಬೇರೆ ದಾರಿ ಸಿಗುತ್ತೆ. ಅದು ಅಕಸ್ಮಾತ್ ಆಗಿ ಆಗಿತ್ತಲ್ಲ ಅಂಕಲ್. ಅವತ್ತು ಹೊಗೆ ಹಾಕ್ದಾಗ ಅದ್ ಯಾವ ಮಾಯದಿಂದ ಅವ್ರ ಅಜ್ಜಿ ಬಂದ್ರೋ ಗೊತ್ತಿಲ್ಲ, ಅವ್ರು ಬಂದು ಅಂಜಲಿನ ಸೇವ್ ಮಾಡಿದ್ರು. ಅವರಿಬ್ರು ಮದ್ವೆ ಆಗ್ಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ವಿ. ಮದ್ವೆ ಆದ್ಮೇಲೆ ಬೇರೆ ಮಾಡಕ್ಕೆ ಎಷ್ಟು ಟ್ರೈ ಮಾಡಿದ್ವಿ. ಆದ್ರೆ ಒಂದ್ರಲ್ಲೂ ಗೆಲ್ಲಕ್ಕಾಗ್ತಿಲ್ವಲ್ಲ ಅಂಕಲ್. ಇದೆಲ್ಲ ಯೋಚನೆ ಮಾಡ್ತಿದ್ರೆ ರಾಕಿ ನನ್ಗೆ ಸಿಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ರಾಕಿ ಇಲ್ಲದ ಸಾನಿಯಾ ಈ ಭೂಮಿ ಮೇಲೆ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಯಾಕೆ ಸಾನ್ಯಾ, ಏನೇನು ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅಂಕಲ್, ರಾಕಿ ಇಲ್ಲ ಅಂತ ಅದನ್ನ ನೆನೆಸ್ಕೊಂಡು ಕೊರ್ಗಿ ಕೊರ್ಗಿ ಕೂರೋದಕ್ಕಿಂತ ಅವನ ಹೆಸರಲ್ಲೇ ಒಂದೇ ಸಲಕ್ಕೆ ಕಣ್ ಮುಚ್ಕೊಂಡ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ನನ್ನ ಕೈಲಿ ಆಗ್ತಿಲ್ಲ ಅಂಕಲ್. ರಾಕಿ ಇಲ್ಲ ಅಂತ ನೆನೆಸ್ಕೊಂಡ್ರೇನೆ ಪ್ರಾಣ ಹೋದ ಹಾಗಾಗ್ತಿದೆ. ಪ್ರತಿದಿನ ಈ ನೋವು ಸಹಿಸೋದಕ್ಕಿಂತ ಒಂದೇ ಸಲ ಪ್ರಾಣ ಕಳ್ಕೊಳ್ಳೋದು ಒಳ್ಳೇದಲ್ವಾ? ರಾಕಿ ಫೋಟೋನೇ ನೋಡ್ಕೊಂಡು ಮನ್ಸಿನ ತುಂಬಾ ರಾಕಿನೇ ತುಂಬಿಕೊಂಡು ಒಂದೇ ಕ್ಷಣಕ್ಕೆ ಉಸಿರು ಬಿಟ್ಬಿಡ್ತೀನಿ ಅಂಕಲ್. ತಪ್ಪು ಸಾನ್ಯಾ, ಮನ್ಸನ್ನ ಇಷ್ಟೊಂದು ಕೆಡಿಸ್ಕೋಬೇಡ. ಕಾಲ ಎಲ್ಲಾನು ಮಾಡ್ಸತ್ತೆ, ಸ್ವಲ್ಪ ಕಾಯ್ಬೇಕಷ್ಟೇ. ರಾಕಿ ನಿನಗೆ ಒಂದಲ್ಲ ಒಂದ್ ದಿವಸ ಸಿಕ್ಕೇ ಸಿಗ್ತಾನೆ. ಆ ಗುರಿ ಇಟ್ಕೊಂಡು ಪ್ರಯತ್ನ ಮಾಡು. ಇಲ್ಲ ಅಂಕಲ್, ನನ್ಗ ನಂಬಿಕೆನೇ ಇಲ್ಲ. ಏನ್ ಮಾಡೋದಕ್ಕೂ ಉತ್ಸಾಹನೇ ಬರ್ತಿಲ್ಲ. ನಾನು ಸೋತೆ ಅಂತ ಕೂತ್ರೆ ನಿನ್ ತಲೆ ಮುಂದೆ ಓಡಲ್ಲ. ನೀನು ಮೊದಲ ಹಾಗೆ ಆತ್ಮವಿಶ್ವಾಸ ತಗೋಬೇಕು. ಯಾವುದೇ ಕಾರಣಕ್ಕೂ ರಾಕಿನ ಬಿಟ್ಕೊಡಲ್ಲ ಅಂತ ಮನ್ಸಲ್ಲಿ ತೀರ್ಮಾನ ಮಾಡ್ಕೋ. ಪ್ರಯತ್ನ ಮಾಡು, ಆಗ ಕೆಲಸ ಆಗುತ್ತೆ. ಯಾಕೋ ಈ 4 ಗೋಡೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಅಂಕಲ್. ಇಲ್ಲಿ ರಾಕಿ ಉಸಿರಿದೆ, ಅವ್ನ್ ನೆನ್ಪಿದೆ. ನಾನ್ ಹೀಗೆ ಇದ್ಬಿಡ್ತೀನಿ ಅಂಕಲ್. ನೋಡಮ್ಮ, ನೀನೇ ರೀತಿ ಮನೇಲಿ ಕೂತ್ಕೊಂಡು ಕೊರಗಬಾರ್ದು. ನಡಿ, ಆಫೀಸ್ ಕೆಲಸ ನೋಡು. ಯಾವ ಆಫೀಸು ಅಂಕಲ್? ನನಗೆ ಯಾವ ಜವಾಬ್ದಾರಿ ಇದೆ ಹೇಳಿ? ಈ ಮನೆಗ್ ನಾನ್ ಯಾರು? ಎಲ್ಲಾರು ಬೇಡ ಅಂದ್ರು ನಾನು ಇಲ್ಲಿಗೆ ಬಂದು ಸುಮ್ನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ನಾನು ಹಿಂದೆನೂ ಹೇಳಿದ್ದೆ, ಮುಂದೆನೂ ಹೇಳ್ತೀನಿ. ನನ್ನ ಮುಂದಿನ ವಾರಸ್ದಾರಳು ನೀನೇ. ಆಫೀಸ್ಗೆ ಹೋಗು, ಆಫೀಸು ನಿಂದೇನೆ. ಆಫೀಸಲ್ಲಿ ಕೂತು ಕೆಲಸ ಮಾಡು. ಮನ್ಸಲ್ಲಿ ಬೇರೆ ರೀತಿ ಬದಲಾವಣೆ ಬರುತ್ತೆ. ಇಲ್ಲ ಅಂಕಲ್, ನನ್ಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ. ನೀನ್ ಹೀಗೆ ಕೂತಿದ್ರೆ ಯಾವುದ್ರಲ್ಲೂ ಆಸಕ್ತಿ ಬರಲ್ಲ. ಬಾ ನನ್ ಜೊತೆ,
ನಿನ್ನ ಆಫೀಸಿಗೆ ಕರ್ಕೊಂಡು ಹೋಗಿ ನನ್ನ ಸೀಟಲ್ಲಿ ಕೂರಿಸ್ತೀನಿ. ಕೆಲಸ ಶುರು ಆದ್ರೆ ತಲೆನೂ ಓಡಕ್ ಶುರು ಆಗುತ್ತೆ. ಒಂದಲ್ಲ ಒಂದಿನ ರಾಕಿನೂ ನಿನ್ನವನಾಗ್ತಾನೆ.